ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಹಂಚಿಕೊಳ್ತಾ ಬಂದಿದ್ದೇವೆ. ಇವತ್ತು ಸಹ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೇನೆ. ಅಂದರೆ ಜೀವನದಲ್ಲಿ ನಾವೆಲ್ಲರೂ ತುಂಬ ದಿನ ಬಾಳಿ ಬದುಕಿ ಸುಖ ಸಂತೋಷವನ್ನು ಅನುಭವಿಸಬೇಕೆಂದು ಆಸೆ ಪಡುತ್ತೇವೆ. ಪ್ರತಿಯೊಬ್ಬರು ಹಾಗೆ ನೋಡಿ ಅವನು ಬದುಕಿ ಇನ್ನೂ ಇರಬೇಕು, ನನ್ನ ಜೀವನ ಇನ್ನೂ ಮುಂದಕ್ಕಿರಬೇಕು ಎಂದು ಆಸೆ ಪಡುತ್ತೇವೆ. ಆದರೆ ಅವನ ಹಿಂದೆ ಸಾವು ಎಂಬ ಒಂದು ನೆರಳು ಹಿಂಬಾಲಿಸುತ್ತಾ ಬರುತ್ತಿದೆ. ಅದು ಯಾವಾಗ ಅವನನ್ನು ಆಕ್ರಮಿಸುತ್ತದೋ, ಅದು ಅವನಲ್ಲಿ ಸೇರಿಕೊಳ್ಳುತ್ತದೋ, ಅಲ್ಲಿಗೆ ಅವನ ಬದುಕುವಿನ ಕೊನೆ. ಅದು ಅವನ ಈ ಪ್ರಪಂಚ ನಾಶ ಆಯಿತು, ಈ ಪ್ರಪಂಚ ಹೋಯಿತು ಎಂಬ ಒಂದಿದು. ಆಮೇಲಿಂದ ಅವರು ಕೆಲವರ ನಂಬಿಕೆಗಳು ಅವರ ನಂಬಿಕೆಗಳಂತೆ ಅವರು ಸ್ವರ್ಗಕ್ಕೆ, ನರಕಕ್ಕೆ ಎಲ್ಲವೋ ಅಥವಾ ಮರುಜನ್ಮಕ್ಕೆ, ಹೀಗೆ ಹಲವಾರು ರೀತಿಯಲ್ಲಿ ಯೋಚನೆ ಮಾಡುತ್ತೆ. ಆ ರೀತಿಯಲ್ಲಿ ಆಗುತ್ತೆಂಬ ಕಲ್ಪನೆ. ಆದರೆ ಸಾವಿನೊಂದಿಗೆ ಒಂದು ಅಧ್ಯಾಯ ಅಲ್ಲಿ ಮುಗಿದೋಯ್ತು. ಅವನು ಆಮೇಲೆ ಅವನ ಲೆಕ್ಕದಲ್ಲಿ ಪ್ರಪಂಚ ಅನ್ನೋದು ಇಲ್ಲ, ಶೂನ್ಯ. ಅದೇ ರೀತಿ ಈ ಭೂಮಂಡಲ ವಿನಾಶದ ಅಂಚಿನಲ್ಲಿದೆಯೇ? ಅದೊಂದು ಪ್ರಶ್ನೆ ಅನಾದಿ ಕಾಲದಿಂದಲೂ ಮನುಷ್ಯರನ್ನು ಕಾಡ್ತಾ ಇದೆ. ಅಂದರೆ ಸಾಯುವ ವ್ಯಕ್ತಿಗೆ ಈ ಭೂಮಂಡಲ ಕೊನೆ ಆಯಿತು. ಆದರೆ ಬದುಕಿರುವಂತಹ ಪ್ರತಿಯೊಬ್ಬರೂ ಸಹ ಭೂಮಿಗೆ ವಿನಾಶದ ಅಂಚಿನಲ್ಲಿದೆ, ಈ ಭೂಮಂಡಲ ವಿನಾಶವಾಗುತ್ತದೆ ಎಂಬ ಒಂದು ಚಿಂತೆ ಕಾಡಲಾರಂಭಿಸುತ್ತದೆ. 1940ರಿಂದ ಅಂತಹ ಯೋಚನೆ ಬಲಗೊಳ್ಳಲಾರಂಭಿಸಿತು. ಯಾಕಂದರೆ ಅಲ್ಲಿ ನಾಗಸಾಕಿ ಮತ್ತು ಹಿರೋಶಿಮಾದಲ್ಲಿ ಬಾಂಬ್ ಹಾಕಿದಾಗ ಆ ಬಾಂಬಿನ ಪ್ರಬಲವಾದಂತಹ ಶಕ್ತಿಯಲ್ಲಿ ಎಷ್ಟೋ ಜೀವಗಳು ನಾಶವಾದವು. ಆ ಪ್ರದೇಶವೇ ರೇಡಿಯೇಷನ್ಗೆ ಸಿಕ್ಕಿ ಎಲ್ಲವೂ ನಾಶವಾಯಿತು. ಅಂದಿನಿಂದ ಇದು ಬಲಗೊಳ್ಳುತ್ತಾ ಬಂತು. ಮೊದಲೇ ಇತ್ತು, ಆದರೆ ಭೂಮಿಗೆ ವಿನಾಶ ಇದೆಯೇ ಎಂಬ ಒಂದು ಚಿಂತೆ ಆವಾಗಿಂದ 1940ರಿಂದ ಅದು ಬಲಗೊಳ್ಳುತ್ತಾ ಹೋಯಿತು. ಆದರೆ 1947ರಲ್ಲಿ ಸೂರ್ಯನ ತಾಪಮಾನ ಹೆಚ್ಚಳವಾಗಿದ್ದರಿಂದ ಭೂತಾಪಮಾನ ಹೆಚ್ಚಿ ನಮ್ಮ ಭೂಮಂಡಲಕ್ಕೆ ಅಪಾಯ ಆಗಬಹುದು ಎಂಬ ಒಂದು ಮುನ್ನೆಚ್ಚರಿಕೆ ವರದಿ ಪ್ರಕಟವಾಯಿತು. ಜನರಲ್ಲಿ ಅದನ್ನು ಹೇಗೆ ತಡೆದುಕೊಳ್ಳಬೇಕು, ಅದನ್ನು ತಡೆಯುವುದು ಹೇಗೆ ಎಂಬ ಒಂದು ತಿಳುವಳಿಕೆ ಇರಲಿಲ್ಲ. ಆದ್ದರಿಂದ ಈ ಭೂಮಂಡಲ ವಿನಾಶ ಆಗುತ್ತದೆ ಎಂಬ ಚಿಂತೆ ಅವನನ್ನು ಕಾಡಿದರೂ ಸಹ ಅಂತಹ ಭೂತಾಪಮಾನವನ್ನು, ಅಂದರೆ ಈ ಭೂಮಿಯ ಮೇಲಿನ ತಾಪಮಾನವನ್ನು ತಡೆಯುವುದು ಹೇಗೆಂಬುದು ಅವನಿಗೆ ಗೊತ್ತಾಗಲೇ ಇಲ್ಲ. ಯಾರೂ ಅದಕ್ಕಾಗಿ ಹೆಚ್ಚಿನ ಗಮನ ಕೊಡಲಿಲ್ಲ. ಅದರ ಬಗ್ಗೆ ಚರ್ಚೆ ಮಾಡ್ತೇವೆ, ಆದರೆ ಯಾರೂ ಸಹ ಅದಕ್ಕೆ ಹೆಚ್ಚಿನ ನಮ್ಮ ಮಂಗಳ ಗ್ರಹದ ಬಗ್ಗೆ ಯೋಚನೆ ಮಾಡುವಾಗ, ಆ ಮಂಗಳ ಗ್ರಹದಲ್ಲಿ ಹಿಂದೆ ನೀರಿತ್ತು, ಆ ನೀರು ಆವಿಯಾಗಿ ಎಲ್ಲವೂ ಹಾಳಾಗೋಯಿತು ಎಂಬ ಒಂದು ವೈಜ್ಞಾನಿಕ ವರದಿ ಪ್ರಕಟವಾಗಿದೆ. ಅಂದರೆ ಯಾವುದೇ ಒಂದು ವಸ್ತುವಿನ ನೀರು ಆವಿಯಾಗಿ ಹೋಗಲು ಶಾಖದಿಂದ ಸಾಧ್ಯವಾಗುತ್ತೆ. ಶಾಖ ಹೆಚ್ಚಾದಂಗೆ ಭೂಮಂಡಲದಲ್ಲಿರುವಂತಹ ನೀರು ಸಹ ಆವಿಯಾಗಿ ನೀರು ಖಾಲಿಯಾಗ್ತಾ ಹೋಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕಿದ್ದೇವೆ. ಆದರೆ ಇದು ಒಂದೇ ಕಾರಣನಾ? ಪ್ರಪಂಚದ ವಿನಾಶಕ್ಕೆ ಇದು ಒಂದೇ ಕಾರಣನಾ? ಅಥವಾ ಬೇರೆ ಯಾವುದೋ ಕಾರಣ ವಿನಾಶ ಆಗುತ್ತೋ, ಅಥವಾ ವಿನಾಶ ಆಗೋದೇ ಇಲ್ವಾ, ಪ್ರಪಂಚ ಹೀಗೆ ಉಳಿಯುತ್ತೋ ಎಂಬ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾವು ಹಲವು ವಿಧದಲ್ಲಿ ಇದು ನಂಬಿಕೆಗಳನ್ನು ಬೆಳೆಸ್ಕೊಳ್ತೇವೆ. ಭೂಮಂಡಲಕ್ಕೆ ಒಂದು ಅಂತ್ಯ ಇದೆ, ಭೂಮಂಡಲ ಕೊನೆಯಾಗುತ್ತದೆ, ಅದು ವಿನಾಶವಾಗುತ್ತದೆ ಎಂಬ ಹಲವು ರೀತಿಯ ನಂಬಿಕೆಗಳು, ಕಲ್ಪನೆಗಳು ಇದೆ. ಅದರಂತೆ ನಮ್ಮ ಪ್ರಪಂಚದಲ್ಲಿ ಸಂಭವಿಸಬಹುದೇ ಎಂಬುದು ಬೇರೊಂದು ರೀತಿಯ ಚಿಂತೆ. ಆದರೆ ಯಾರು ಏನು ಹೇಳಿದರು ಎಂಬುದಂತಹಲ್ಲ, ಧರ್ಮ ಮತ್ತು ಪುರಾಣಗಳಲ್ಲಿ ಇದರ ಬಗ್ಗೆ ಕೆಲವು ಕಲ್ಪನೆಗಳಿವೆ. ಹಾಗೆಯೇ ವೈಜ್ಞಾನಿಕವಾದ ಕೆಲವು ವಿಷಯಗಳಿವೆ. ಹೀಗೆ ನಾವು ಪ್ರತಿಯೊಂದನ್ನು ಯೋಚನೆ ಮಾಡ್ತಾ ಬಂದಾಗ ವಿನಾಶ ಎಂಬುದು
ಇದೆಯೋ ಇಲ್ಲವೋ ಎಂಬ ಸಂಶಯ ಮೂಡುವಂಥ ಸಾಧ್ಯತೆ ಇದೆ. ಆದರೆ ಈಗ ಕೆಲವರು ಹೇಳುವಂತಹ ರೀತಿಯಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ, ಭೂಮಿಯ ತಾಪಮಾನ ಹೆಚ್ಚಾಗಿ ಅದು ಕೆಲವು ಅನಾಹುತಗಳಿಗೆ ಕಾರಣವಾಗಬಹುದು. ಆದರೆ ನಮ್ಮ ಪುರಾಣಗಳಲ್ಲಿ ಏನು ಹೇಳಿದೆ ಎಂಬುದನ್ನು ನಾವು ಪರಿಶೀಲಿಸೋಣ. ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನ ಸುಖಕರವಾಗಿರುವಂತೆ ನೋಡಿಕೊಳ್ಳಲು ಸಾಧ್ಯ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ವಿಷಯಕ್ಕೆ ಬರ್ತೇನೆ. ಈ ಭೂಮಂಡಲದ ಕೊನೆ ಇದೆಯೇ ಎಂದು ಧರ್ಮಗಳಲ್ಲಿ ಏನೇನು ವಿಚಾರಗಳನ್ನು ಹೇಳಿದೆ. ಹಿಂದೂ ಧರ್ಮದ ನಂಬಿಕೆಯಂತೆ ಮೇರು ಪರ್ವತ ಭೂಮಂಡಲದ ಕೇಂದ್ರ ಬಿಂದು. ಅಲ್ಲಿಂದ ಭೂಮಿ ವಿಸ್ತಾರವಾಗುತ್ತಾ ಹೋಗುತ್ತದೆ. ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಅಂದರೆ ಭೂಮಿ ಹರಡ್ಕೊಳ್ತಾ ಇದೆ, ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಆದರೆ ವಿನಾಶದ ಬಗ್ಗೆ ಅಲ್ಲಿ ಏನನ್ನೂ ಹೇಳಿಲ್ಲ. ಆದರೆ ಭೂಮಿ ವಿನಾಶವಾಗುವುದು ಹಿಂದೂ ಧರ್ಮದ ನಂಬಿಕೆಯಂತೆ ಎಲ್ಲೂ ಕಂಡುಬರುವುದಿಲ್ಲ. ಅದು ವಿಸ್ತಾರವಾಗುತ್ತಾ ಹೋಗುತ್ತೆ ಹೊರತು ಅಲ್ಲಿ ವಿನಾಶದ ಬಗ್ಗೆ ಏನೂ ಹೇಳಿಲ್ಲ. ಆದರೆ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮದ ನಂಬಿಕೆಯಂತೆ ಭೂಮಿಯ ವಿನಾಶದ ಕಾಲ ಬರುತ್ತದೆ. ಆ ವಿನಾಶ ಕಾಲದಲ್ಲಿ ಕೊನೆಯಲ್ಲಿ ಭೂಮಿಯ ಕೊನೆ, ಆ ನ್ಯಾಯ ವಿಚಾರಣೆ ನಡೆದು ಒಳ್ಳೆಯ ಕೆಲಸ ಮಾಡಿದವರಿಗೆ ಸ್ವರ್ಗ, ಕೆಟ್ಟ ಕೆಲಸ ಮಾಡಿದವರಿಗೆ ನರಕ ಎಂಬ ಒಂದು ನಂಬಿಕೆ ಇದೆ. ಅಂದರೆ ಭೂಮಿಯ ಜೀವನ ಎಲ್ಲವೂ ಮುಗಿದು ಆ ಕೊನೆಯಲ್ಲಿ ಮತ್ತೆ ಬರುತ್ತೆ. ಆವಾಗ ಭೂಮಿಯು ಸ್ವರ್ಗದಂತಾಗುತ್ತದೆ, ಸ್ವರ್ಗ ಇದ್ದ ಹಾಗೆ ಆಗುತ್ತದೆ. ಯಾರು ಹೆಚ್ಚು ಪಾಪಗಳನ್ನು ಮಾಡಿರುತ್ತಾರೋ ಅವರಿಗೆ ಶಿಕ್ಷೆ ಆಗುತ್ತದೆ, ಅವರು ನರಕಕ್ಕೆ ಹೋಗ್ತಾರೆ ಎಂದ ಕಲ್ಪನೆ ಇದೆ. ಇದೇ ರೀತಿ ಹಿಂದೂ ಧರ್ಮದಲ್ಲಿಯೂ ಮುಕ್ತಿ ಎಂಬ ಒಂದು ಕಲ್ಪನೆ ಇದೆ. ಮುಕ್ತಿ ಎಂದರೆ ಅದು ಸ್ವರ್ಗಕ್ಕೆ ಹೋಗುವಂತಹ ಒಂದು ವಿಧಾನ ಎಂಬುದು ಆ ಹಿಂದೂ ಧರ್ಮದ ಕಲ್ಪನೆ. ಹಾಗೆ ಎಲ್ಲ ಧರ್ಮಗಳಲ್ಲೂ ಹೀಗೆ ಒಳ್ಳೆಯದು ಕೆಟ್ಟದು ಮಾಡುವವರಿಗೆ ಒಳ್ಳೆಯದು ಕೆಟ್ಟದು ಆಗುತ್ತದೆ. ಅದೇ ರೀತಿ ಭೂಮಿಯ ಕೊನೆ, ಭೂಮಿ ಅಂತ್ಯವಾಗಲಿದೆ. ಅಂತ್ಯವಾಗುವಾಗ ಆ ದೇವರು ಪ್ರತ್ಯಕ್ಷನಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆಯದನ್ನು, ಕೆಟ್ಟದವರಿಗೆ ಕೆಟ್ಟ ಶಿಕ್ಷೆಯನ್ನು ಕೊಡುತ್ತಾನೆ ಎಂಬುದು ಇನ್ನು ಕೆಲವು ಧರ್ಮಗಳ ನಂಬಿಕೆ. ಅದು ಧರ್ಮಗಳ ನಂಬಿಕೆ ಆಯಿತು. ಧರ್ಮದಲ್ಲಿ ಏನು ಹೇಳುತ್ತದೆ ಎಂಬುದರ ವಿಚಾರವಾಯಿತು. ಅಂದರೆ ಪುರಾಣ ಮತ್ತು ಧರ್ಮಗಳ ಗ್ರಂಥಗಳಲ್ಲಿ ಹೇಳಿರುವಂಥ ವಿಚಾರಗಳಿವು. ಆದರೆ ವೈಜ್ಞಾನಿಕವಾಗಿ ನೋಡುವುದಾದರೆ ಮಿಲಿಯಾಂತರ ವರ್ಷಗಳ ಬಳಿಕ ಭೂಮಂಡಲದಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. 250 ಬಿಲಿಯನ್ ವರ್ಷಗಳಲ್ಲಿ ಇಂತಹ ಬದಲಾವಣೆಗಳಾಗಿರುವ ಸಾಧ್ಯತೆಗಳಿವೆ. ಅಂದರೆ ಅದಕ್ಕೆ ಕಾಸ್ಮಿಕ್ ಬದಲಾವಣೆ, ಅಂದರೆ ಸೂರ್ಯನಲ್ಲಾಗುವ ಬದಲಾವಣೆ, ಇಲ್ಲವೇ ಕ್ಷುದ್ರಗ್ರಹಗಳಿಂದ ಆ ಕ್ಷುದ್ರಗ್ರಹಗಳು ಈಗ ಸ್ಪೇಸ್ ಅಂದರೆ ಬಾಹ್ಯಾಕಾಶದಲ್ಲಿ ತೇಲುತ್ತಿರುವುದು ಇದ್ದಕ್ಕಿದ್ದ ಹಾಗೆ ಬಂದು ಭೂಮಿಯ ಮೇಲೆ ಬಿದ್ದಾಗ ಆಗುವಂತಹ ಅನಾಹುತಗಳು. ಇಂತಹ ಅನಾಹುತಗಳು ಆಗುತ್ತದೆ ಎಂಬುದು ವೈಜ್ಞಾನಿಕವಾಗಿ ಹೇಳಿರುವಂತಹ ವಿಚಾರಗಳು. ಅಂದರೆ ಕ್ಷುದ್ರಗ್ರಹಗಳ ದಿಕ್ಕಿಯಿಂದ ಆಗುವಂತಹ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಅಂತಹ ಸಂಭವ ನಡೆದಿದೆ. ಮುಂದೆಯೂ ಅಂತಹ ಅಪಾಯ ಸಂಭವಿಸುವಂತಹ ಸಾಧ್ಯತೆ ಇದೆ. ಇದರಿಂದ ಭೂಮಂಡಲದ ತೀವ್ರತರವಾದಂತಹ ಬದಲಾವಣೆಗಳಿಗೆ ಸಾಧ್ಯತೆ ಇದೆ ಎಂಬುದು ವೈಜ್ಞಾನಿಕವಾಗಿ ತಿಳಿದಿರುವಂತಹ ವಿಚಾರಗಳು. ಅಂದರೆ ಇನ್ನು 5 ಬಿಲಿಯನ್ ವರ್ಷಗಳ ಬಳಿಕ ಸೂರ್ಯ ವಿಸ್ತಾರಗೊಂಡು ಕೆಂಪಾಗಿ ತಿರುಗಿ ಅಗ್ನಿಕುಂಡದಂತೆ ಹೊತ್ತು ಅದು ಭಯಾನಕ ಜೀವಿಯಂತೆ ಭೂಮಂಡಲವನ್ನು ಅಂದರೆ ಭೂಮಂಡಲವನ್ನು ನುಂಗಲಿದೆ ಅಥವಾ ಭೂಮಂಡಲವನ್ನು ನಾಶ ಮಾಡಲಿದೆ ಎಂಬಂತಹ ವಿಚಾರಗಳು ಚರ್ಚೆಯಲ್ಲಿದೆ. ಅದರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ. ಅದಕ್ಕಿಂತ ಮೊದಲು ಅನ್ಯಗ್ರಹಗಳಿಗೆ ಹೋಗಿ ಮಾನವರು ಅಲ್ಲಿ ತಮ್ಮ ವಸತಿಯನ್ನು ಕಟ್ಟಿಕೊಳ್ಳುವಂತಹ ಸಾಧ್ಯತೆಯೂ
ಇದೆ. ಅಂದರೆ ಪ್ರಪಂಚದಲ್ಲಿ ಇರುವಂತಹ ಜನಗಳು ಅನ್ಯ ಗ್ರಹಗಳಲ್ಲಿ ವಾಸಯೋಗ್ಯವಾಗಿ ಮಾರ್ಪಡಿಸಿಕೊಂಡು ಅಲ್ಲಿ ಕಾಲನಿಗಳನ್ನು ನಿರ್ಮಿಸಿಕೊಂಡು ಅಲ್ಲಿ ತಮ್ಮ ಜೀವನವನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಹಾಗೆ ಭೂಮಂಡಲ ನಾಶವಾಗುವುದಕ್ಕಿಂತಲೂ ವಿಸ್ತಾರಗೊಳ್ಳುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ ಎಂದು ಈ ವೈಜ್ಞಾನಿಕವಾದ ಕೆಲವು ಸಂಶೋಧನೆಗಳಿಂದ ತಿಳಿಯುತ್ತದೆ. ಆದರೆ ಮತ್ತೆ ಕೆಲವರ ಅಭಿಪ್ರಾಯದಲ್ಲಿ ಭೂಮಂಡಲ ನಾಶವಾದರೂ ಅನ್ಯ ಗ್ರಹದಿಂದ ಮಾನವರು ಉಳಿಯಬಹುದು. ಅಂದರೆ ಈ ತಾಪಮಾನ, ಸೂರ್ಯನ ತಾಪಮಾನದೊಂದಿಗೆ ಇದು ಯಾವುದು ನಮ್ಮ ಭೂಮಿಯಲ್ಲಿಂದ ಉತ್ಪತ್ತಿಯಾಗುವಂಥ ಶಾಖವು ಹೆಚ್ಚಾಗಿ ಶಾಖದಿಂದಾಗಿ ಇಲ್ಲಿ ನೀರಿನ ಆಸರೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದರಿಂದಾಗಿ ಬರಗಾಲವೂ ಎದುರಾಗಿ ಆಹಾರದ ಕೊರತೆ ಉಂಟಾಗಿ, ಹಾಗೆಯೇ ಇಲ್ಲಿನ ಆಮ್ಲಜನಕ ಆಕ್ಸಿಜನ್ ಕೊರತೆಯು ಈ ಜೀವಿಗಳ ನಾಶಕ್ಕೆ ಕಾರಣವಾಗುತ್ತದೆ. ಈ ಭೂಮಂಡಲದಲ್ಲಿರುವಂತಹ ಜೀವಿಗಳ ನಾಶಕ್ಕೆ, ವಿನಾಶಕ್ಕೆ ಕಾರಣವಾಗುತ್ತದೆ. ಹಾಗೆ ಕಾರಣವಾದಾಗ ಅದರಿಂದಾಗಿ ಈ ಭೂಮಿ ಬರಡಾಗುತ್ತದೆ. ಭೂಮಿ ಬರಡಾದಂದರೆ ಅಲ್ಲಿ ಜೀವಿಗಳೇ ಇರುವುದಿಲ್ಲ. ಅದಕ್ಕೆ ತಾಪಮಾನವೇ ಮುಖ್ಯವಾದ ಕಾರಣ. ಇಲ್ಲವೇ ಬಾಂಬ್ಗಳನ್ನು ಹಾಕಿ, ಅಂದರೆ ಅಣುಬಾಂಬುಗಳನ್ನು ಹಾಕಿ ಯುದ್ಧ ಶುರುವಾದಾಗ ಅಂಥ ಹಠವಾದಿಗಳಿಂದ, ಸ್ವೇಚ್ಛಾಧಿಪತ್ಯದಿಂದ ಅಣುಬಾಂಬಿನ ಪ್ರಯೋಗವಾದರೆ ಒಂದೊಂದೇ ಭಾಗವು ನಾಶವಾಗುತ್ತಾ ಅದರ ತೀವ್ರತೆ ಉಳಿದ ಪ್ರದೇಶಕ್ಕೆ ಹರಡಿ ಈ ಭೂಮಂಡಲ ನಾಶವಾಗುತ್ತದೆ. ಈಗ ನಾವು ತಿಳಿದುಕೊಂಡ ಹಾಗೆ ಯಾವುದೇ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಬಡಿದು ಭೂಮಿಯಲ್ಲಿರುವಂತಹ ಹಲವು ಜೀವಿಗಳು ನಾಶಕ್ಕೆ ಕಾರಣವಾಗುತ್ತದೆ. ಹಿಂದೆ ಹಾಗೆ ಹಲವು ಜೀವಿಗಳು ನಾಶವಾದ ಉದಾಹರಣೆಗಳಿವೆ. ಎರಡನೇದು ತಾಪಮಾನದ ಏರಿಕೆ. ತಾಪಮಾನದ ಏರಿಕೆಯಿಂದ ಭೂಮಂಡಲದಲ್ಲಿರುವಂತಹ ಜೀವಿಗಳು ನಾಶವಾಗುತ್ತದೆ. ಅದಕ್ಕೆ ಮುಖ್ಯ ಕಾರಣ ನೀರಿನ ಕೊರತೆ ಎದುರಾಗಬಹುದು. ಹಾಗೆಯೇ ಆಕ್ಸಿಜನ್ ಇಲ್ಲದೆ ಆಕ್ಸಿಜನ್ ಕೊರತೆಯಿಂದ ಜೀವಿಗಳು ನಾಶವಾಗಬಹುದು. ಇಲ್ಲವೇ ಜನರ ಕೃತ್ಯಗಳಿಂದ ಬಾಂಬ್ ಹಾಕುವಂಥದ್ದು, ಅರಣ್ಯಗಳನ್ನು ನಾಶ ಮಾಡುವುದು, ಇಂತಹ ಕಾರಣಗಳಿಂದಾಗಿ ಭೂಮಿಯ ಮೇಲೆ ಜೀವಿಗಳು ಬದುಕಿ ಉಳಿಯುವುದು ಕಷ್ಟವಾಗುತ್ತದೆ. ಹಾಗೆ ಒಂದೊಂದೇ ಕಾರಣದಿಂದ ನಮ್ಮ ಭೂಮಂಡಲ ವಿನಾಶದತ್ತ ಸಾಗುತ್ತಿದೆ ಎಂಬುದು ಹಲವರ ವಾದ. ಆದರೆ ಇನ್ನು ಕೆಲವು ವೈಜ್ಞಾನಿಕ ರೀತಿ ಮತ್ತು ಜನರ ನಂಬಿಕೆಗಳು ಇದಕ್ಕೆ ಬೇರೆ ರೀತಿಯಲ್ಲಿ ಅರ್ಥ ಕೊಡುತ್ತದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಭೂಮಿಯ ಮೇಲೆ ಯಾವುದೂ ಜೀವಿಯೂ ಉಳಿಯುವುದಿಲ್ಲ. ಅದಕ್ಕೆ ಹಲವು ಕಾರಣಗಳಿವೆ. ಆಹಾರದ ಕೊರತೆ ಆಗಿರ್ಬೋದು, ಆಕ್ಸಿಜನ್ ಕೊರತೆ ಆಗುವುದು, ತಾಪಮಾನದ ಏರಿಕೆ ಆಗಿರ್ಬೋದು. ಈ ಎಲ್ಲ ಕಾರಣವೂ ಇಲ್ಲವೇ ಯಾವುದೋ ಬೇರೆ, ಈಗ ಸುನಾಮಿ ಎದ್ದೇಳು, ಸುನಾಮಿಯಿಂದ ಆಗ್ಬೋದು, ಸಮುದ್ರದಲ್ಲಿ ಆಗುವಂತಹ ಅಲ್ಲೋಲ ಕಲ್ಲೋಲಗಳಿಂದ ಆಗಬಹುದು. ಈ ಭೂಮಿಯ ಮೇಲೆ ಯಾವ ಜೀವಿಯೂ ಉಳಿಯದೆ ಎಲ್ಲವೂ ನಾಶವಾಗುತ್ತದೆ. ಇನ್ನೊಂದು ವಿಷಯ ಹೇಳೋದಂದರೆ, ನಮ್ಮ ಈಗಿನಿರುವ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿರುವಂತಹ ನೀರ್ಗಲ್ಲುಗಳು, ಅಂದರೆ ಅಲ್ಲಿರುವಂತಹ ಐಸ್, ಅದು ಹಿಮ ಕರಗಿ ನೀರಾಗಿ ಬರುವುದರಿಂದ ಅಲ್ಲಿ ಶಾಖ ಹೆಚ್ಚಾದಾಗ ಅಂಥ ಕ್ರಿಯೆಗಳು ನಡೆಯುವುದುಂಟು. ಹಾಗೆ ಕರಗಿ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿ ಸಮುದ್ರ ಭೂಮಿಯನ್ನು ಮುಳುಗಿಸಿಕೊಂಡು ತನ್ನೆಡೆಗೆ ಸೇರಿಸಿಕೊಳ್ಳುತ್ತದೆ. ಅಂದರೆ ನೀರಿನ ಮಟ್ಟ, ಸಮುದ್ರದ ನೀರಿನ ಮಟ್ಟ ಹೆಚ್ಚಾದಂತೆ ಭೂಮಿಯು ಕಡಿಮೆ ಆಗ್ತಾ ಹೋಗಿ ಕೊನೆಗೆ ಭೂಮಿ ಅದು ನಾಶವಾಗುವಂತಹ ಭೂಮಿ ನಾಶವಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲವನ್ನೂ ನಾವು ಲೆಕ್ಕ ಹಾಕಿ ನೋಡುವಾಗ ಈ ಭೂಮಿಗೆ ಒಂದಲ್ಲ ಒಂದು ದಿನ ವಿನಾಶ ಇದ್ದಿದ್ದೇ. ಹೀಗೆ ನಾವು ವೈಜ್ಞಾನಿಕವಾಗಿಯೂ ಧಾರ್ಮಿಕವಾಗಿಯೂ ನಂಬಿಕೆಗಳು ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ನೋಡಿದಾಗ ಹಲವು ರೀತಿಯಂತಹ ವಿನಾಶದ ದಾರಿಗಳು ತೆರೆದುಕೊಳ್ಳುತ್ತಿರುವುದನ್ನು ನೋಡಬಹುದು.
ಈಗ ಇಂತಹ ವಿಷಯಗಳನ್ನು ಒತ್ತು ಬರುತ್ತಿರುವಂತಹ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿಯಾಗುತ್ತೀರಿ, ಜಾಣರಾಗ್ತೀರಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.